ಅರಳಿ ಸುತ್ತಮುತ್ತ ದಿನನಿತ್ಯ ಕೃಷಿಕರ ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳ ಹಾನಿಯ ಜೊತೆಗೆ ಮನುಷ್ಯನ ಜೀವಕ್ಕೆ ಅಪಾಯ ತರುವ ಕಾಡಾನೆಗಳ ಹಾವಳಿ ಹೇಳತಿರದು. ಕಳೆದ ವಾರವಷ್ಟೇ ವಾಟಹಳ್ಳಿ ಗ್ರಾಮದ ಬಡಕೂಲಿ ಕಾರ್ಮಿಕನ ಮೇಲೆ ಕಾಡಾನೆಯ ದಾಳಿ ನಡೆಸಿದ ಪರಿಣಾಮ ಬಲಗಾಲು ಮುರಿದಿದ್ದು ತೀವ್ರ ಅಸ್ವಸ್ಥಗೊಂಡು ಅವರು ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಲಾಖೆಯು ಶಾಶ್ವತ ನಿಯಂತ್ರಣದ ಬಗ್ಗೆ ಪರಿತಪಿಸುತ್ತಿದ್ದು, ಇಂತಹ ದುಸ್ಥಿತಿಗಳಿಂದ ತಾತ್ಕಾಲಿಕವಾಗಿ ಬಚಾವಾಗಲು ಕೆಲವು ರೈತರು ಸೇರಿದಂತೆ ಲಿಂಗಾಪುರ ಗ್ರಾಮದ ಕಾಫಿ ಬೆಳೆಗಾರರು ಇರುವ ಗಿಡಗಳನ್ನು ಉಳಿಸಿಕೊಳ್ಳಲು ಕಳೆದೆರಡು ತಿಂಗಳುಗಳಿನ ಹಿಂದೆ ಸೋಲಾರ್ ವಿದ್ಯುತ್ ಬೇಲಿಯನ್ನು ನಿರ್ಮಿಸಿಕೊಂಡು ಆ ಬಳಿಕ ಕಾಡಾನೆಗಳು ಕಾಫಿ ತೋಟದ ಒಳಗೆ ಹಾಗೂ ಗ್ರಾಮದ ಸುತ್ತಮುತ್ತಲೂ ಸುಳಿದಿರಲಿಲ್ಲ. ಇದರಿಂದ ಸಾರ್ವಜನಿಕರು ರೈತರು ನಿಟ್ಟುಸಿರು ಬಿಟ್ಟಿದ್ದರು. ಕಳೆದೆರಡು ದಿನಗಳಿಂದ ಕಾಡಾನೆಗಳ ಹಿಂಡು ಗ್ರಾಮದತ್ತ ಲಗ್ಗೆ ಇಡಲು ಪ್ರಯತ್ನಿಸುತ್ತಿದ್ದದಾದರೂ ಸೋಲಾರ್ ಬೇಲಿಯಿಂದ ಭಯಪಟ್ಟು ದೂರ ಸರಿದಿದ್ದು, ಆದರೆ ಪಟ್ಟಣದ ಹಳೆಸಂತೆ ಮೈದಾನದಲ್ಲಿ ನೂತನ ಕಟ್ಟಡ ನಿರ್ಮಾಣ ಹಂತದಲ್ಲಿರುವಾಗಲೇ ಗುಂಪಿನಿಂದ ಬೇರ್ಪಟ್ಟ ಮರಿ ಹಾಗೂ ಹೆಣ್ಣು ಕಾಡಾನೆ ಎಂದಿನಂತೆ ತನ್ನ ನಿಯತ ದಾರಿನಲ್ಲಿ ಮರಿಯೊಂದಿಗೆ ಚಲಿಸುವಾಗ ನಿರ್ಮಾಣ ಹಂತದ ಕಟ್ಟಡವನ್ನು ತಳ್ಳಲು ಪ್ರಯತ್ನಿಸಿದ ಪರಿಣಾಮ ಒಂದು ಬದಿಯ ಗೋಡೆ ಉರುಳಿದೆ. ಇದರಿಂದ ಮನೆಯ ಮಾಲೀಕರಾದ ಐತಾರಪ್ಪರವರು ಕಾಡಾನೆಯು ಈ ಹಿಂದೆ ತನ್ನ ಹಳ್ಳಿಯ ದಾರಿಯನ್ನೇ ಊಹಿಸಿ ಮುಂದೆ ಸಾಗಲು ಪ್ರಯತ್ನಿಸಿದರೆ, ಆದರೆ ಹೊಸದಾಗಿ ಗೋಡೆ ಕಟ್ಟಿರುವುದರಿಂದ ಸಾಧ್ಯವಾಗದೆ ಕೆಡವಲು ಪ್ರಯತ್ನ ಪಟ್ಟಿದೆ. ಇದರಿಂದ ಅಡ್ಡಲಾಗಿ ಇದ್ದ ಗೋಡೆ ಉರುಳಿಸಿದೆ. ಕಾಡಾನೆ ಈ ನಡೆಗೆ ಅವರು ದಿಗ್ಭ್ರಾಂತರಾಗಿದ್ದಾರೆ. ಹೋಗಿದೆ, ಫಸ್ಟ್ ಒಂದು ಸಲ ಬಂದು ಇದೇ ದಾರಿಲಿ ಹೋಗಿದೆ, ಮತ್ತೆ ಬಂದಿದೆ. ಇದು ಸೋಲಾರ್ ಬೇಲಿ ಹಾಕಿದ ಮೇಲೆ ಈಗ ಮನೆ ಹತ್ರನೇ ಬರ್ತಾ ಇದೆ. ನಾವು ಹೆಂಗೆ ಜೀವನ ಮಾಡೋದು? ಫಸ್ಟ್ ಆದರೆ ಇದು ಸೋಲಾರ್ ಬೇಲಿ ಇದ್ದಿಲ್ಲ, ಸೀದಾ ಹೋಗ್ತಾ ಇತ್ತು ಆ ಕಡೆ. ಈಗ ಈ ಕಡೆ ಊರೊಳಗೆ ಬರ್ತಾ ಇದೆ. ಈ ಗೋಡೆ ಎಲ್ಲ ಬೀಳ್ಸಿ ಹೋಗಿದೆ ಮೊನ್ನೆ ಬಂದು. ಹಿಂಗೆ ಆದರೆ ಹೆಂಗೆ ಮಾಡೋದು? ಹೆಂಗೆ ಜೀವನ ಮಾಡೋದು? ಮರಿಯೆಲ್ಲ ಇಲ್ಲೇ ಓಟ ಆಡ್ತಾ ಇರ್ತಾರೆ, ತಂದೆ ತಾಯೆಲ್ಲ. ಈಗ ಸಡನ್ನಾಗಿ ಬಂದರೆ ನಾವು ಹೆಂಗೆ ಇಲ್ಲಿ ಫ್ಯಾಮಿಲಿ ಎಲ್ಲ ಇರೋದು? ಎಷ್ಟು ಸಲ ಅಂತ ಇಲ್ಲಿ ಈ ಥರ ಆದರೆ ಹೆಂಗೆ ಜೀವನ ಮಾಡೋದು?